ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರೋಂಥ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗೈಸ್. ಅಂದರೆ ಜಸ್ಟ್ ಇವಾಗ ತಾನೇ ಕಲರ್ಸ್ ಕಾಣೋರು ಒಂದು ಪ್ರೋಮ್ ಬಿಟ್ಟಿದ್ದಾರೆ. ಸೊ ಆ ಪ್ರೋಮಲ್ಲಿ ಈ ವಾರದ ಗ್ರಾಸರೀಸ್ ಏನಿದೆ, ಅಂದರೆ ಈ ವಾರದ ಕಿರಾಣಿಗಳು ಏನಿದೆ, ಸೊ ಅದನ್ನ ತಗೋಬೇಕಂತಂದರೆ ಮನೇಲಿರೋಂಥ 3 ಜನ ಹೆಣ್ಮಕ್ಳು ಏನಿದ್ದಾರೆ, ತನಿಷಾ ಆಯಿತು, ಸಂಗೀತ ಆಯಿತು, ಹಾಗೆ ನಮ್ರತಾ ಗೌಡ ಆಯಿತು. ಸೊ ಅಂದರೆ ಇವಾಗ ಈ 3 ಜನಗಳ ಮೇಕಪ್ ಕಿಟ್ಗಳಿದೆ. ಸೊ ಅದರಲ್ಲಿ ಯಾರ್ದಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಮನೆಯವರೆಲ್ಲ ಮನೇಲಿ ಟೋಟಲ್ ಆಗಿರೋದು ಬಂದು 8 ಜನ ಇವಾಗ. ಸೊ ಆ 8 ಜನಗಳಲ್ಲಿ 3 ಜನ ಲೇಡೀಸ್ ಇದ್ದಾರೆ, ನಮ್ರತಾ, ಸಂಗೀತ ಮತ್ತು ತನಿಷಾ ಅವರು. ಸೊ ಆ 3 ಜನನ ಬಿಟ್ಟು ಮಿಕ್ಕಿರುವಂಥ 5 ಗಂಡು ಮಕ್ಕಳುಗಳು ಏನಿದ್ದಾರೆ, ಸೊ ಅವರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾರ ಒಬ್ಬರ ಮೇಕಪ್ ಕಿಟ್ಟನ್ನು ಬಿಗ್ ಬಾಸ್ ಅವ್ರು ತಗೊಂಡು ಗ್ರಾಸರೀಸ್ನ ಕೊಡಬೇಕು ಅಂದ್ಬಿಟ್ಟು. ತುಂಬ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ, ಯಾಕಂದರೆ ಬಿಗ್ ಬಾಸ್ ಮಾಡಿಬಿಟ್ಟು ಎಲ್ಲ ಇರೋದಿರುತ್ತೆ ಅಲ್ಲಿ. ಸೊ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಕ್ಯಾಮ್ರಾ ಕಣ್ಣಿಗೆ ನೋಡಿದಾಗ. ಬಟ್ ನಾನು ನೋಡಿರೋ ಪ್ರಕಾರ ಸಂಗೀತ ಅವರು ಜಾಸ್ತಿ ಮೇಕಪ್ ಯಾವತ್ತೂ ಮಾಡ್ಕೊಂಡಿಲ್ಲ ಅಂತ ನನಗೆ ಅನಿಸುತ್ತೆ ನಾನು ನೋಡಿದಾಗೆ. ಮತ್ತು ನಮ್ರತಾ ಅವರಂತೂ ಜಾಸ್ತಿ ಮೇಕಪ್ ಮಾಡ್ಕೋತಾರೆ. ತನಿಷಾ ಅವರು ಎಲ್ಲರಿಗಿಂತ ಜಾಸ್ತಿ ಮೇಕಪ್ ಅಂದರೆ ಫಸ್ಟ್ ಡೇನ ಕೂಡ ಮನೇಲಿ ಮಾಡ್ಕೋತಾ ಇರೋರು ತನಿಷಾ ಅವರಂತೆ. ಅಂದರೆ ಒಂಟೆ ಬಿಗ್ ಬಾಸ್ ಎಪಿಸೋಡಲ್ಲೇ ತೋರಿಸಿದ್ರು. ನಮ್ರತಾ ಅವರು ಫಸ್ಟ್ ಎದ್ದ ತಕ್ಷಣ ಅಂದರೆ ಫುಲ್ ಫ್ರೆಶ್ ಆಗಿ ಸ್ನಾನಗೇನೆಲ್ಲ ಮಾಡ್ಕೊಂಬಂದು ಮೇಕಪ್ ಮಾಡ್ಕೊಂಡು ಫುಲ್ ರೆಡಿಯಾಗಿ ಕೂತ್ಕೋತಾರೆ ಅಂತ. ಬಟ್ ಅಂದರೆ ಎಲ್ಲೂ ಕೂಡ ನಮ್ರತಾ ಅವರು ಜಾಸ್ತಿ ಮೇಕಪ್ ಮಾಡ್ಕೊತಾರೆ ಅಂತ ಎಲ್ಲೂ ಕೂಡ ಬಂದಿದ್ದಿಲ್ಲ. ಬಟ್ ತನಿಷಾ ಅವ್ರಿಗೆ ಗೊತ್ತು ನಿಮಗೆ ಅಂದರೆ ತನಿಷಾ ಅವರು ಆಲ್ಮೋಸ್ಟ್ ಒಂದು ಟೈಮ್ಗೆ, ಅಂದರೆ ಒಂದು ದಿನಕ್ಕೆ ಒಂದು ಗಂಟೆಯಿಂದ 1.5 ಗಂಟೆವರೆಗೂ ಕೂಡ ಮೇಕಪ್ ಮಾಡ್ಕೋತಾರಂತೆ. ಇನ್ಫ್ಯಾಕ್ಟ್ ನಾನು ಕೂಡ ಲೈವಲ್ಲಿ ನೋಡ್ತಾ ಇರುವಾಗ ಅಂದರೆ ಪೌಡರ್ ರೂಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ದೆ ತನಿಷಾ ಅವರು. ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಅದರೊಬ್ಬ ಹೆಣ್ಮಗಳು ಅಂತಂದರೆ ಅದು ರಿಕ್ವೈರ್ಡ್ ಇರುತ್ತೆ. ಸೊ ಅವ್ರಿಗೆ ಇಷ್ಟ ಮಾಡ್ಕೊಳ್ಳೋಕ್ಕೆ ಮಾಡ್ಕೋತಾರೆ, ಅದರಲ್ಲೇನೂ ತಪ್ಪಿಲ್ಲ. ಯಾರ್ದು ಕೂಡ ಬೇರೆ ಒಪಿನಿಯನ್ ಕೂಡ ಯಾರು ಕೇಳೋವಂಥ ಅವಶ್ಯಕತೆ ಕೂಡ ಇಲ್ಲ ಅಲ್ಲಿ. ಅವ್ರಿಗೆ ಇಷ್ಟ ಆಗಿದೆ, ಸೊ ಮಾಡ್ಕೋತಾರೆ. ಬಟ್ ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಟಾಸ್ಕ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಅಂದ್ಕೊಂಡೇ ಇದ್ದಿಲ್ಲ ಈ ಥರ ಕೂಡ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು ಅಂತ. ಯಾವಾಗಲೂ ಬರೀ ಕಾಪಿ ಮಾಡೋದೇ ಆಗಿತ್ತು ಅಂದರೆ ತೆಲುಗು ಬಿಗ್ ಬಾಸ್, ಹಿಂದಿ ಬಿಗ್ ಬಾಸ್ ಕಡೆಯಿಂದ. ಬಟ್ ಈ ಸತಿ ಏನೋ ಸ್ವಲ್ಪ ತಲೆ ಉಡ್ಸಿ ಕೊಟ್ಟಿದ್ದಾರೆ. ಎಸ್, ನಿಮ್ಗೆ ಗೊತ್ತಿರ್ಬೋದು ಅಂದರೆ ಟೋಟಲ್ ಮನೇಲಿ ಇವಾಗ ಇರೋದು ಬಂದು 8 ಜನ. ಅದರಲ್ಲಿ 3 ಜನ ಲೇಡೀಸ್ ಇರೋದು, ತನಿಷಾ, ಸಂಗೀತ ಮತ್ತು ನಮ್ರತಾ ಗೌಡ ಅವರು. ಅಂದರೆ ಅವ್ರನ್ನ 3 ಜನ ಬಿಟ್ಟರೆ ಸೊ ಟೋಟಲ್ ಬಂದು 5 ಜನ ಇದ್ದಾರೆ ಗಂಡ್ಮಕ್ಳು ಇವಾಗ. ಅದರಲ್ಲಿ ವಿನಯ್, ಪ್ರತಾಪ್, ವಿನಯ್, ಕಾರ್ತಿಕ್, ವರ್ತೂರ್ ಸಂತೋಷ್ ಅವರು, ಪ್ರತಾಪ್ ಮತ್ತು ತುಕಾಲಿ ಸಂತೋಷ್ ಅವರು. ಸೊ ಅಂದರೆ ನಮಗೆ ಪ್ರೋಮೋಲ್ ತೋರಿಸಿರೋ ಥರ ಅಂದರೆ ಟೋಟಲ್ 5 ಜನಗಳಲ್ಲಿ ಸೊ 3 ಜನ ಬಂದು ನಮ್ಮ ತನಿಷಾ ಅವ್ರ ಹೆಸರು ತೊಗೊಂಡಿದ್ದಾರೆ. ಯಾರ್ಯಾರು ಅಂದರೆ ಪ್ರತಾಪ್ ಬಂದು ತನಿಷಾ ಹೆಸರು ತೊಗೊಂಡಿದ್ದಾನೆ, ಮತ್ತು ವಿನಯ್ ಗೌಡ ಅಂದರೆ ವಿನಯ್ ಅವರು ಕೂಡ ತನಿಷಾ ಹೆಸರು ತೊಗೊಂಡಿದ್ದಾರೆ. ಸೊ ವರ್ತೂರ್ ಸಂತೋಷ್ ಅವರು ಕೂಡ ತನಿಷಾ ಹೆಸರು ತೊಗೊಂಡಿದ್ದಾರೆ. ನಂಗೆ ವರ್ತೂರ್ ಅವರು ತೊಗೊಂಡಿದ್ದು ಸ್ವಲ್ಪ ಜಾಸ್ತಿ ಶಾಕಿಂಗ್ ಅನ್ನಿಸ್ತು. ಯಾಕಂದರೆ ಅಷ್ಟೊಂದು ಕ್ಲೋಸ್ ಇಸ್ಕೊಂಡ್ಬಿಟ್ಟು ಅಂದರೆ ಅವ್ರ ಮೇಕಪ್ ಕಿಟ್ ಹೋಗಲಿ ಅಂತ ಹೇಳಿದ್ದು. ಸೊ ಅದೇ ವಿನಯ್, ಪ್ರತಾಪ್ ಮತ್ತು ಇವರು ವರ್ತೂರ್ ಸಂತೋಷ್ ಅವರು 3 ಜನ ಬಂದು ಅವ್ರ ಅಂದರೆ ತನಿಷಾ ಹೆಸರು ತಗೋತಾರೆ. ತನಿಷಾ ಫುಲ್ ಶಾಕಾಗಿ ಹೋಗ್ತಾರೆ. ನನಗೂ ಕೂಡ ಅಲ್ಲಿ ಶಾಕಿಂಗ್ ಅಂತ ಅನಿಸ್ತು. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಬಿಗ್ ಬಾಸ್ ಕ್ಲಿಯರಾಗಿ ಮೆನ್ಷನ್ ಮಾಡ್ಬಿಟ್ಟು ಹೇಳ್ತಾರಲ್ಲಿ ಈ ವಾರದ ಗ್ರಾಸರೀಸ್ ಬೇಕು ಅಂತಂದರೆ ಯಾರ್ದಾದ್ರು ಒಬ್ಬರು ಮೇಕಪ್ ಕಿಟ್ನ ಕೊಡಬೇಕಾಗತ್ತೆ ಅಂತ. ಅಂದರೆ ಊಟಕ್ಕಿಂತ ಮೇಕಪ್ ಕಿಟ್ಟು ಅಂದರೆ ಮೇಕಪ್ ಮಾಡ್ಕೊಳ್ಳೋದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ. ಯಾಕಂದರೆ ಅವ್ರು ಫುಲ್ ಅಳ್ತಾನೆ ಸಂಗೀತ ಅವ್ರ ಪಕ್ಕ ಇರುವಾಗ ಹೇಳ್ತಾರೆ, ನನಗೆ ಊಟ ಹೋದರೂ ಪರವಾಗಿಲ್ಲ, ಅಂದರೆ ಗ್ರಾಸರೀಸ್ ಹೋದರೂ ಕೂಡ ಪರವಾಗಿಲ್ಲ, ಮೇಕಪ್ ಕಿಟ್ ಬೇಕು ಅಂತ. ಅಂದರೆ ಅದು ಹೇಳೋಕ್ಕೂ ಬರಲ್ಲ. ಯಾಕಂದರೆ ಮೇಕಪ್ ಕಿಟ್ ಅವ್ರಿಗೆ ಯಾರಾದರೂ ಒಬ್ಬ ಸ್ಪೆಷಲ್ ಪರ್ಸನ್ ಗಿಫ್ಟ್ ಕೊಟ್ಟಿರ್ಬೋದು ಅಥವಾ ಅವ್ರು ಕೊಡಿಸಿರ್ಬಹುದು. ಸೊ ಈ ಥರನೂ ಕೂಡ ಇರ್ಬೋದು. ಬಟ್ ನನಗನ್ಸೋ ಪ್ರಕಾರ ಅಂದರೆ ಊಟಕ್ಕಿಂತನೂ ಕೂಡ ಮೇಕಪ್ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ಬಿಗ್ ಬಾಸ್ ಮನೇಲಿ ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಸೊ ನಿಮ್ಮ ಪ್ರಕಾರ ತನಿಷಾ ಅವ್ರು ಹೇಳಿದ ಒಂದು ಮಾತೇನಿದೆ ನೋಡಿ, ನಾನು ಅಂದರೆ ಗ್ರಾಸರೀಸ್ ಕೂಡ ಬಿಡ್ತೇನೆ, ಅಂದರೆ ಊಟ ಕೂಡ ಬಿಡ್ತೇನೆ, ಬಟ್ ಮೇಕಪ್ ಕಿಟ್ ಬಿಡಲ್ಲ ಅಂತ. ಸೊ ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಆ ಮಾತು ಸರಿ ಅನಿಸುತ್ತೆ? ಸೊ ಅಂದರೆ ಡೆಫಿನೆಟ್ಲಿ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಅದೇ ರೀತಿಯಾಗಿ ಒಂದು ನಮ್ರತಾ ಅಥವಾ ಸಂಗೀತ ಅಂದರೆ ಅವರಿಬ್ಬರಲ್ಲಿ ಯಾರಿಗಾದರೂ ಬಂದಿದ್ರು ಕೂಡ ಮೇಕಪ್ ಕಿಟ್ ಕೊಡೋದು. ಸೊ ಅಂದರೆ ಇವಾಗ ತನಿಷಾ ಅವ್ರು ಮಾಡ್ತಿರೋ ರೀತಿ ಅವ್ರು ಕೂಡ ಮಾಡ್ತಾ ಇದ್ದಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅದೇ ಹೇಳಿದ್ನಲ್ಲ, ಇವ್ರು ಸ್ವಲ್ಪ ಜಾಸ್ತಿ ಮಾಡ್ಕೋತಾರೆ ಮೇಕಪ್ ಕೂಡ ಅಂತ. ಬಟ್ ಅಂದರೆ ಅದೇ ರೀತಿಯಾಗಿ ಅವ್ರಿಗೆ ಯಾರಾದ್ರು ಗಿಫ್ಟ್ ಕೂಡ ಕೊಟ್ಟಿರ್ಬೋದು. ಅದು ಅಂದರೆ ಅದೇ ಇರುತ್ತಲ್ಲಪ್ಪ, ಸ್ವಲ್ಪ ಸ್ವಲ್ಪ ಸೆಂಟಿಮೆಂಟ್ಸ್ ಇರುತ್ತಲ್ವ, ಅಂದರೆ ಅದ್ರಲ್ಲಿ ಹುಡುಗಿರಂತಲೇ ಸ್ವಲ್ಪ ಜಾಸ್ತಿ ಸೆಂಟಿಮೆಂಟ್ಸ್ ಇರುತ್ತೆ. ಸೊ ಮೇ ಬಿ ಸೆಂಟಿಮೆಂಟಲ್ಲಿ ಟಚ್ ಆಗ್ತಿದೆ ಅನಿಸುತ್ತೆ ಇವ್ರು ತನಿಷಾ ಅವ್ರಿಗೆ. ಸೊ ಗೈಸ್, ನಿಮ್ಮ ಪ್ರಕಾರ ಅಂದರೆ ಮನೆಗಳಲ್ಲಿ ಸೇರಿಕೊಂಡು 3 ಜನ ವೋಟ್ ಮಾಡಿದ್ದಾರೆ ಟೋಟಲಾಗಿ. ಮತ್ತು ಏನೋ ತುಕಾಲಿ ಮತ್ತು ಕಾರ್ತಿಕ್ ಅವರು ಮೇ ಬಿ ಡೆಫಿನೆಟ್ಲಿ ಗೈಸ್ ತುಕಾಲಿ ಡೆಫಿನೆಟ್ಲಿ ಇವರು ಯಾರಪ್ಪ ನಮ್ರತಾ ಕೂಡ ಹೆಸರು ತೊಗೊಂಡಿರ್ತಾರೆ. ಕಾರ್ತಿಕ್ ಅವ್ರು ಬಂದು ಸಂಗೀತ ಹೆಸರು ತೊಗೊಂಡಿರ್ತಾರೆ. ಸೊ ಅಂದರೆ ಸಂಗೀತ ನಮ್ರತಾ ಅವರಿಬ್ಬರು ಕೂಡ 1 ವೋಟ್ ಮಾತ್ರ ಬಿದ್ದಿದೆ. ಬಟ್ ನಮ್ಮ ಇವ್ರಿಗೆ 3 ವೋಟ್ಗಳು ಬಿದ್ದಿದೆ. ಅದರಿಂದನೇ ಇವಾಗ ಬಿಗ್ ಬಾಸ್ ಅವರು ತೊಗೊಂಡಿರೋದು. ನನ್ನ ಪ್ರಕಾರ ಓಕೆ ಅನಿಸುತ್ತೆ. ಅಂದರೆ ಮೇಕಪ್ ಬಿಟ್ಬಿಟ್ಟು ಇರ್ಬೋದು, ಬಟ್ ಗ್ರಾಸರೀಸ್ ಬಿಟ್ಟು ಇರೋಕ್ಕಾಗಲ್ಲ ಮನೆಯಲ್ಲಿ. ಅಂದರೆ ಇವಾಗ ಏನು ಗೊತ್ತಾ, ಜಸ್ಟ್ ಬಟ್ ತನಿಷಾಗೆ ಮಾತ್ರ ಬಂದಿತ್ತು ಅಂದರೆ ಓಕೆ, ನಾನು ಊಟ ಮಾಡಲ್ಲಪ್ಪ, ಮೇಕಪ್ ಬೇಕು ಅನ್ಬೋದಿತ್ತು. ಬಟ್ ಮನೆಯವ್ರಿಗೆಲ್ಲ ಪೂರ್ತಿ 1 ವಾರದ ಲೆಕ್ಕ ಬರುತ್ತೆ ಇಲ್ಲಿ. ಸೊ 1 ವಾರದ ಊಟಕ್ಕಿಂತ ಮೇಕಪ್ ಕಿಟ್ ಜಾಸ್ತಿ ಅನಿಸಿದರೆ ನನ್ನ ಪ್ರಕಾರ ಇಲ್ಲ ಅದು. ಸೊ ಮೇಕಪ್ ಕೊಟ್ಟು ಗ್ರಾಸರೀಸಲ್ಲಿ ತೊಗೊಳ್ಳೋದೇ ಅಲ್ಲಿ ಸೂಕ್ತವಾಗಿರುತ್ತೆ. ನಿಮ್ಗೆ ಅನಿಸುತ್ತೆ? ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾರು ತಪ್ಪು ಯಾರು ಸರಿ ಇಲ್ಲಿ ಅಂದರೆ. ಬಟ್ ಬಿಗ್ ಬಾಸ್ ಅವ್ರು ಮಾತ್ರ ಸಖತ್ತಾಗಿರೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ನೋಡೋಣ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಸಿಕ್ಕರೆ ಸೊ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೇನೆ ಅಂತ ಗೈಸ್. ವಿಡಿಯೋ ನೋಡ್ತಾರೆ, ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.